पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे ದುರ್ವಾದಿಗ್ವಂತರವೇ ವೈಷ್ಣವೇಂದಿವರೆಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಎಲ್ರಿಗೂ ನಮಸ್ಕಾರ. ಆರಾಧನೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಆಲ್ರೆಡಿ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತ ಅಂದ್ಬಿಟ್ಟು ನಿಮಗೆಲ್ಲ ತಮ್ಮನೆಲ್ಲ ನೋಡಿನೇ ಗೊತ್ತಾಗಿರುತ್ತೆ. ಹೌದು, ಇದೆ ಆಗಸ್ಟ್ 10, 11, 12 ರಾಯರ ಆರಾಧನೆ ಇದೆ. ಆಗಸ್ಟ್ 10ನೇ ತಾರೀಕು ಭಾನುವಾರ ರಾಯರದ ಪೂರ್ವಾರಾಧನೆ ಇದೆ. 11ನೇ ತಾರೀಕು ರಾಯರು ಬೃಂದಾವನದಿಂದ ಕಣ್ಣು ಬಿಟ್ಟು ಭಕ್ತರನ್ನ ನೋಡುವಂತಹ ದಿನ, ರಾಯರು ಬೃಂದಾವನ ಪ್ರವೇಶ ಮಾಡಿದಂತಹ ದಿನ ಮಧ್ಯಾರಾಧನೆ ಇದೆ. 12ನೇ ತಾರೀಕು ಉತ್ತರಾರಾಧನೆ ಇದೆ. ಇನ್ನು ಈ ಆರಾಧನೆ ಟೈಮ್ಗಳಲ್ಲಿ ಪೂರ್ವಾರಾಧನೆ, ಉತ್ತರಾರಾಧನೆ, ಮಧ್ಯಾರಾಧನೆ ಅಂದರೆ ಏನು ಅಂತಂದರೆ, ಮಧ್ಯಾರಾಧನೆ ಅಂತಂದರೆ ಆಲ್ರೆಡಿ ನಿಮಗೆಲ್ಲ ಗೊತ್ತೇ ಇದೆ. ರಾಯರು ಬೃಂದಾವನವನ್ನು ಸಶರೀರವಾಗಿ ಪ್ರವೇಶ ಮಾಡಿದಂಥ ದಿನಾನ ನಾವು ಮಧ್ಯಾರಾಧನೆ ಅಂತ ಆಚರಿಸ್ತೀವಿ. ಇನ್ನು ಪೂರ್ವಾರಾಧನೆ ಅಂತಂದರೆ ರಾಯರು ಬೃಂದಾವನ ಪ್ರವೇಶ ಮಾಡಿದ ಹಿಂದಿನ ದಿನಾನ ನಾವು ಪೂರ್ವಾರಾಧನೆ ಅಂತ ಆಚರಿಸ್ತೀವಿ. ಮುಂದಿನ ದಿನಾನ ಉತ್ತರಾರಾಧನೆ ಅಂತಲೇ ಆಚರಿಸ್ತೀವಿ. ಈ ಒಂದು ಪದ್ಧತಿ ಅದು ಮಠದಲ್ಲೇ ಅನುಸರಿಸ್ಕೊಂಡು ಬಂದಿರೋದ್ರಿಂದ ನಾವುಗಳು ಅನುಸರಿಸ್ಬೇಕಾದಂಥ ರೀತಿ ಇದೆ. ಇನ್ನು ಕೆಲವೊಂದು ಹೆಣ್ಮಕ್ಳಿಗೆ ಈ ಒಂದು ಆರಾಧನೆ ಟೈಮ್ನಲ್ಲಿ ರಾಯರು ಭಕ್ತರು ಹೆಣ್ಮಕ್ಳು ಯಾರ್ಯಾರೆಲ್ಲ ಇದ್ದೀರೋ ಈ ಒಂದು ಆರಾಧನೆನ ಆಚರಿಸೋಕ್ಕಾಗದೇ ಇರೋವಂಥ ಒಂದು ಸಂದರ್ಭಗಳು ಎದುರಾಗುವಂಥದ್ದು ಇರುತ್ತೆ. ಈ ಒಂದು ಸಂದರ್ಭನ ನಾನು ಎದುರಿಸಿ ಬಂದಿದ್ದೀನಿ. ಆ ಒಂದು ಸಂದರ್ಭನ ನಾನು ಎದುರಿಸ್ಬೇಕಾದ್ರೆ ನಾನು ಎಷ್ಟು ಕುಗ್ಗಿದ್ದೀನಿ, ನಾನೆಷ್ಟು ಹತ್ತಿದ್ದೀನಿ, ಅಯ್ಯೋ ರಾಯರು ಸೇವೆ ಮಾಡೋಕ್ಕಾಗಿಲ್ವಲ್ಲ, ರಾಯರು ನನ್ನ ಕೈಯಿಂದ ಪೂಜೆನ ಸ್ವೀಕಾರ ಮಾಡಿಲ್ವಲ್ಲ, ಈ ಒಂದು ಶುಭ ಸಂದರ್ಭದಲ್ಲಿಯೇ ರಾಯರು ಭಕ್ತರನ್ನ ಕಣ್ಬಿಟ್ಟು ನೋಡುವಂತಹ ಸಂದರ್ಭದಲ್ಲಿ ನನಗೆ ರಾಯರು ಮಠಕ್ಕೆ ಹೋಗೋಕ್ಕಾಗ್ತಿಲ್ಲ, ರಾಯರು ಪೂಜೆ ಮಾಡೋಕ್ಕಾಗ್ತಿಲ್ಲ ಅಂತ ಎಷ್ಟೋ ಹೆಣ್ಮಕ್ಳುಗಳು ನೊಂದ್ಕೊಂಡಿರ್ತಾರೆ. ಇದನ್ನು ನಾನು ನೊಂದಿರೋದಕ್ಕೋಸ್ಕರ ನಾನು ಒಂದು ಈ ವಿಡಿಯೋ ಮೂಲಕ ಆ ಒಂದು ಹೆಣ್ಮಕ್ಳಿಗೆ ಈ ಒಂದು ವಿಡಿಯೋ ನೋಡಿದಾಗ ಒಂದು ಸಾಂತ್ವನ ಆಗುತ್ತೆ, ಒಂದು ನೆಮ್ಮದಿ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಹೆಣ್ಣು ಮಕ್ಕಳಿಗೆ ಋತುಸ್ರಾವ ಅನ್ನೋದು ಒಂದು ಕಡೆ ಹೇಗೆ ವರ ಆಗಿದೆಯೋ ಅದೇ ಥರ ಒಂದು ಶಾಪನೂ ಆಗಿದೆ. ಯಾಕೆ ಅಂತ ಅಂದರೆ, ಈ ಒಂದು ಪೂಜೆ ಸಂದರ್ಭಗಳಲ್ಲಾಗಿರ್ಬೋದು ಅಥವಾ ಇವಾಗ ರಾಯರು ಭಕ್ತರು ಹೆಣ್ಮಕ್ಳು ಯಾರಿದ್ದಾರೆ, ಒಂದು ರಾಯರ ಆರಾಧನೆ ಟೈಮಲ್ಲಿ ಆಗಿರ್ಬೋದು ಅಥವಾ ರಾಯರು ವರ್ಧಂತಿ ಟೈಮ್ನಲ್ಲಿ ಆಗಿರ್ಬೋದು, ಇಲ್ಲ ರಾಯರು ಸೇವೆ ಮಾಡಬೇಕು ಅಂತ ಅಂದ್ಕೊಂಡಿರೋ ಅಂಥ ಟೈಮ್ನಲ್ಲಿ ಆಗಿರ್ಬೋದು, ಈ ಒಂದು ನಮ್ಮ ಒಂದು ಪೀರಿಯಡ್ಸ್ ಏನಿರುತ್ತೆ ಆ ಒಂದು ಪೀರಿಯಡ್ಸ್ ಆದಾಗ ನಾವು ರಾಯರ ಸೇವೆನಾಗಲಿ ಏನೇ ಆಗಲಿ ಮಾಡೋದಕ್ಕಾಗಲ್ಲ. ಆ ಒಂದು ಇದರಿಂದ ಒಂದು ಋತುಸ್ರಾವ ಅನ್ನೋದು ನಾನು ಶಾಪ ಅಂತ ಹೇಳಿದೆ ಅಷ್ಟೇ. ಇನ್ನು ಮಿಕ್ಕಿದೆಲ್ಲದರಲ್ಲೂ ಕೂಡ ಆ ಒಂದು ಹೆಣ್ಣಾಗಿ ಹುಟ್ಟಿರೋದಕ್ಕೆ ಹೆಮ್ಮೆ ಇದೆ ಅಂತ ಹೇಳ್ಕೊತೀನಿ. ರಾಯರು ಸೇವೆ ಮಾಡೋದಕ್ಕಾಗಲ್ಲ ಅನ್ನೋ ಒಂದೇ ಒಂದು ಉದ್ದೇಶಕ್ಕೋಸ್ಕರ ನಾನು ಶಾಪ ಅಂತ ಹೇಳ್ತಾ ಇದ್ದೀನಿ. ಆ ಒಂದು ಟೈಮ್ನಲ್ಲಿ ರಾಯರು ಭಕ್ತರು ಹೆಣ್ಮಕ್ಳು ಯಾರ್ಯಾರೆಲ್ಲ ಇದ್ದೀರಾ ಏನು ನೊಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಅಕಸ್ಮಾತ್ ಏನಾದರೂ ನೀವು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನಿಮ್ಮ ಕೈಲಿ ಪೂಜೆ ಮಾಡೋದಕ್ಕೆ ಆಗಲ್ಲ, ಈ ಥರ ಒಂದು ಏನಾದರೂ ಪೀರಿಯಡ್ಸ್ ಅನ್ನೋ ಒಂದು ಟೈಮ್ ಬಂತು ಅಂತಂದರೆ, ಅಕಸ್ಮಾತ್ ನೀವೇನೋ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತಂದರೆ ಪರವಾಗಿಲ್ಲ. ನಿಮ್ಮ ಮನೆಯಲ್ಲಿ ಸಪ್ರೇಟಾಗಿ ದೇವ್ರ ಮನೆ ಅನ್ನೋದಿದ್ದು ನಿಮ್ಮ ಮನೇಲಿ ಯಾರಾದರೂ ನಿಮ್ಮನ್ನು ಬಿಟ್ಟು ನಿಮ್ಮ ತಾಯಿ ಆಗಿರ್ಬೋದು, ಇಲ್ಲ ನಿಮ್ಮ ಅಣ್ಣ ತಮ್ಮ ಆಗಿರ್ಬೋದು, ನಿಮ್ಮ ಮನೆಯವರಾಗಿರ್ಬೋದು, ಯಾರಾದರೂ ನಿಮಗೆ ಪೂಜೆ ಮಾಡಿಕೊಡೋರು ಇದ್ದರು ಅಂತಂದರೆ ಆ ಒಂದು ಪೂಜೆನ ನೀವು ನಿಮ್ಮ ಮನೆಯವ್ರ ಕೈಲಿ ಮಾಡಿಸಿ ಆ ಒಂದು ಇದನ್ನು ಅಂದರೆ ಆರಾಧನೆ ಟೈಮಲ್ಲಿ ನೀವೇ ಮಾಡಬೇಕು ಅನ್ನೋದೇನಿಲ್ಲ. ನಿಮ್ಮ ಮನೆಯಲ್ಲಿ ಯಾರೊಬ್ಬರು ಮಾಡಿದ್ರು ಕೂಡ ಆ ಒಂದು ಪೂಜೆ ರಾಯರಿಗೆ ಸಲ್ಲಿರುತ್ತೆ. ಬಟ್ ನೀವು ಆ ಒಂದು ಕಾರ್ಯದಲ್ಲಿ ಭಾಗಿಯಾಗೋದಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಆ ಒಂದು ಟೈಮ್ನಲ್ಲಿ ಪೂಜೆ ಮಾಡ್ತಿರುವಂಥ ಟೈಮ್ನಲ್ಲಿ ನೀವು ಯಾವುದಾದ್ರೂ ರೂಮ್ನಲ್ಲಿದ್ದು ಆ ಒಂದು ಪೂಜೆ ಮುಗಿದು ದೇವ್ರ ಮನೆ ಬಾಗಿಲು ಹಾಕೋವರೆಗೂ ನೀವು ಹೊರಗೆ ಬರೋದಕ್ಕೆ ಹೋಗಬೇಡಿ. ಯಾಕಂತಂದರೆ ಹೆಣ್ಣು ದೇವರುಗಳಿಗೆ ಮಾಡುವಂತಹ ಪೂಜೆನಲ್ಲಿ ಈ ಒಂದು ಋತುಚಕ್ರದ ಋತುಸ್ರಾವ ಅನ್ನೋದು ಒಂದು ಲೆಕ್ಕಕ್ಕೆ ಬರೋದಿಲ್ಲ. ಯಾಕಂದರೆ ಅದು ಅಷ್ಟು ಒಂದು ಇದಕ್ಕೂ ಬರಲ್ಲ, ಅದು ಅಷ್ಟೊಂದು ಲೆಕ್ಕಕ್ಕೂ ತಗೊಳ್ಳಲ್ಲ. ಹೆಣ್ಣು ದೇವರುಗಳಿಗೆ ನಾವು ಪೂಜೆ ಮಾಡಬೇಕಾದ್ರೆ ಅಥವಾ ಬೇರೆ ಯಾವುದೇ ದೇವರುಗಳಿಗೆ ನಾವು ಪೂಜೆ ಮಾಡಬೇಕಾದ್ರೆ ಇದು ಅಷ್ಟೊಂದು ಮುಖ್ಯ ಆಗೋದಿಲ್ಲ ಋತುಚಕ್ರದ ಋತುಸ್ರಾವ ಅಂತ ಅನ್ನೋದು. ಆದರೆ ಒಂದು ರಾಯರಿಗೆ ಅಂತ ಬಂದಾಗ ರಾಯರು ಈಗಾಗಲೇ ನಿಮ್ಗೆ ಗೊತ್ತಿದೆ, ಸಶರೀರವಾಗಿ ಸನ್ಯಾಸತ್ವವನ್ನು ಸ್ವೀಕರಿಸಿ ಬೃಂದಾವನನ ಪ್ರವೇಶ ಮಾಡಿರ್ತಾರೆ. ನಾವು ಯತಿಗಳಿಗೆ ಪೂಜೆ ಮಾಡಬೇಕಾದ್ರೆ ನಮ್ಮ ಒಂದು ಋತುಚಕ್ರದ ಋತುಸ್ರಾವದಲ್ಲಿ ರಾಯರಿಗೆ ನಮ್ಮ ಒಂದು ನೆರಳು ಕೂಡ ತಾಗಬಾರ್ದು. ಆ ಒಂದು ಟೈಮ್ನಲ್ಲಿ ನಿಮ್ಗೇನಾದರೂ ನಿಮ್ಮ ಮನೆಯವ್ರ ಕೈಲೂ ನಿಮ್ಗೇನಾದರೂ ಪೂಜೆ ಮಾಡಿಸೋದಕ್ಕೆ ಇಷ್ಟ ಇಲ್ಲ, ನೀವೇ ಎಲ್ಲರೂ ಭಾಗಿಯಾಗಿ ಮಾಡಬೇಕು ಅಂತಿದ್ರಿ ಅಂತಂದರೆ ಆ ಒಂದು ರಾಯರ ಆರಾಧನೆ ಟೈಮ್ ಏನಿರುತ್ತೆ ಆ ಒಂದು ಟೈಮ್ನ ಬಿಟ್ಬಿಡಿ. ಅಕಸ್ಮಾತ್ ಏನಾದ್ರು ನಿಮಗೆ 4 days 5 days ಪೂರ್ವಾರಾಧನೆಗಾಗಲಿ ಮಧ್ಯಾರಾಧನೆಗಾಗಲಿ ಉತ್ತರಾರಾಧನೆಗಾಗಲಿ ಕಂಪ್ಲೀಟ್ ಆಗಿತ್ತು ಅಂತಂದರೆ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ನಿಮ್ಮದು ಇದನ್ನು ಪೂಜೆನ. ಅಕಸ್ಮಾತ್ ಮಧ್ಯಾರಾಧನೆಗೆ ಹಿಂದಿನ ದಿನವೇ ನಿಮಗೆ 5 days ಕಂಪ್ಲೀಟ್ ಆಗಿ
ನಿಮ್ದೆಲ್ಲ ಕ್ಲಿಯರ್ ಆಗಿತ್ತು ಅಂತಂದರೆ ಆ ಒಂದು ಪೂಜೆನ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ. ಅಕಸ್ಮಾತ್ ಆಗಿರಲಿಲ್ಲ ಅಂತಂದರೆ ಆ ಒಂದು ಸಂದರ್ಭನ ಬಿಟ್ಬಿಡಿ. ನೀವೆಲ್ಲ ಅಂದರೆ ಹೆಣ್ಮಕ್ಳು ಅಂದ್ಕೊಬೋದು, ನಾನು ಅಂದ್ಕೊಂಡಿದ್ದೆ ರಾಯರು ಈ ಒಂದು ಆರಾಧನೆ ಟೈಮ್ಗಳಲ್ಲಿ ಕಣ್ಬಿಟ್ಟು ಭಕ್ತರನ್ನ ನೋಡ್ತಾರಂತೆ ಅಂತ ಅಂದ್ಬಿಟ್ಟು. ಹೌದು, ಖಂಡಿತ ಹೌದು. ಇನ್ನು ಮಿಕ್ಕಿದ ಟೈಮ್ಗಳಲ್ಲಿ ರಾಯರು ಭಕ್ತರನ್ನ ನೋಡಲ್ಲ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ನಾವಿರಬಾರ್ದು. ಎಲ್ಲ ಟೈಮ್ನಲ್ಲೂ ರಾಯರು ನಮ್ಮನ್ನು ನೋಡ್ತಾ ಇರ್ತಾರೆ. ನಮ್ಮೊಂದು ಏನು ಸಮಸ್ಯೆಗಳಿರುತ್ತೆ, ಏನೊಂದು ನಾವೊಂದು ಇದರಿಂದ ಬಳಲ್ತಾ ಇರ್ತೀವಿ, ಆ ಒಂದು ಸಮಸ್ಯೆಗಳನ್ನ ರಾಯರು ನೋಡಿ ತಾನೇ ನಮಗೆ ಅದಕ್ಕೊಂದು ಪರಿಹಾರ ಅನ್ನೋದು ಕಂಡುಕೊಡೋದು. ಆ ಒಂದು ಇದರಲ್ಲಿ ಆ ಥರ ಏನು ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಈ ಒಂದು ಆರಾಧನೆ ಟೈಮಲ್ಲಿ ರಾಯರು ಭಕ್ತರನ್ನ ಕಂಡ್ಬಿಟ್ಟು ನೋಡ್ತಾರಂತೆ, ನಮಗೆ ಮಾಡೋಕ್ಕಾಗಿಲ್ವಲ್ಲ ಪೂಜೆನ ಅನ್ನೋದನ್ನು ನೀವು ಅಂದ್ಕೊಳ್ಳೋಕೆ ಹೋಗಬೇಡಿ. ನೀವು ಹಿಂದೆಗಡೆ ಪೂಜೆ ಮಾಡೋಕ್ಕಾಗ್ತಿಲ್ಲ ಅಂತ ಏನು ನೊಂದ್ಕೊಂಡು ಕೂತಿರ್ತೀರಾ, ಆ ಒಂದು ತಳಮಳ ಏನು ಅನುಭವಿಸ್ತಾ ಇರ್ತೀರಾ, ಆ ಒಂದು ನೋವೇನು ಅನುಭವಿಸ್ತಾ ಇರ್ತೀರಾ, ಆ ಒಂದು ನೋವನ್ನು ಕೂಡ ರಾಯರು ಕಂಡ್ಬಿಟ್ಟು ನೋಡ್ತಾ ಇರ್ತಾರೆ. ನನ್ನ ಭಕ್ತರು ನನಗೆ ಪೂಜೆ ಮಾಡೋಕ್ಕಾಗ್ತಿಲ್ವಲ್ಲ ಅನ್ನೋ ಒಂದು ನೋವನ್ನು ಯಾವ ರೀತಿ ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ರಾಯರು ನೋಡ್ತಾ ಇರ್ತಾರೆ. ಆ ಒಂದನ್ನು ಅದರಲ್ಲೂ ಕೂಡ ನಮಗೆ ಆ ನೋವಲ್ಲೂ ಕೂಡ ರಾಯರು ನಮಗೆ ಸಾಂತ್ವನ ಹೇಳಿ ನಮ್ಗೇನು ಬೇಕೋ ಅದನ್ನು ನಮಗೆ ಕರುಣಿಸುವಂಥ ಕೆಲಸನ ರಾಯರು ಮಾಡ್ತಾ ಇರ್ತಾರೆ. ರಾಯರು ನಮ್ಮನ್ನು ಆರಾಧನೆ ಟೈಮ್ನಲ್ಲಿ ಪೂಜೆ ಮಾಡೋಕ್ಕಾಗಿಲ್ಲ, ನೋಡಲಿಲ್ವಲ್ಲ ಅಂತ ದಯವಿಟ್ಟು ನೊಂದ್ಕೊಳ್ಳೋಕೆ ಹೋಗ್ಬೇಡಿ ಯಾವುದೇ ಹೆಣ್ಮಕ್ಳು. ಆರಾಧನೆ ಟೈಮ್ನಲ್ಲಿ ಮಾಡಿದ್ರೇ ಸೇವೆ ಅಲ್ಲ, ಇನ್ನು ಮಿಕ್ಕಿದ ದಿನಗಳಲ್ಲೂ ಮಾಡುವಂತಹ ಸೇವೆನೂ ಕೂಡ ಅದು ಲೆಕ್ಕಕ್ಕೆ ಬರುತ್ತೆ. ಆದರೆ ಕೆಲವೊಬ್ರು ಹೇಳ್ತಾರೆ ಆರಾಧನೆ ಟೈಮ್ನಲ್ಲಿ ಮಾಡಿದಂತಹ ಸೇವೆ ಹೆಚ್ಚು ಫಲ ಕೊಡುತ್ತೆ ಅಂತ ಅಂದ್ಬಿಟ್ಟು. ಒಂದು ಕಡೆ ಅದನ್ನು ನೆನೆಸ್ಕೊಂಡ್ರೆ ಹೌದು, ಇನ್ನೊಂದು ಕಡೆ ನೆನೆಸ್ಕೊಂಡ್ರೆ ಅದು ಇಲ್ಲ. ಆ ಒಂದು ಹೆಚ್ಚು ಫಲ ಕೊಡುವಂತಹ ಒಂದು ಸೇವೆನ ನೀವು ಆರಾಧನೆ ಟೈಮಲ್ಲಿ ನಿಮಗೆ ಮಾಡೋದಕ್ಕಾಗಿಲ್ಲ ಅಂತಂದರೆ, ಮನೇಲಿರೋ ಹೆಣ್ಮಕ್ಳುಗಳಿಗೆ ಮಾಡೋದಕ್ಕಾಗಿಲ್ಲ ಅಂತಂದರೆ, ಅದೇ ನಾನು ಈಗಾಗಲೇ ಹೇಳಿದ್ನಲ್ಲ, ನಿಮ್ಮ ಹಸ್ಬೆಂಡ್ ಇರ್ಬೋದು, ನಿಮ್ಮ ಮನೆಯವ್ರು ಇರ್ಬೋದು, ಯಾರಾದರೂ ಆಗಿರ್ಬೋದು, ನೀವು ಅವ್ರ ಕೈಲಿ ಪೂಜೆ ಮಾಡಿಸಿ ಆ ಒಂದು ಆರಾಧನೆ ಟೈಮ್ನಲ್ಲಿ ರಾಯರಿಗೆ ಪೂಜೆ ಸಲ್ಲಿಸುವಂತಹ ಕೆಲಸ ಮಾಡಿ. ನಿಮ್ಮ ಮನೆಯಲ್ಲಿ ರಾಯರ ಮೂರ್ತಿ ಇತ್ತು, ವಿಗ್ರಹ ಇತ್ತು, ಅಥವಾ ಫೋಟೋ ಇತ್ತು ಅಂತಂದರೆ ರಾಯರನ್ನ ಆರಾಧನೆ ಟೈಮ್ನಲ್ಲಿ ಹಾಗೆ ಬಿಡಬಾರ್ದು ಅನ್ನೋದೊಂದು ಮನಸ್ಸಿಗೆ ಒಂದು ಕೊರಗಿರುತ್ತೆ. ಅದು ನನಗೆ ಅರ್ಥ ಆಗುತ್ತೆ, ಯಾಕಂದರೆ ನಾನು ಅನುಭವಿಸಿರೋದ್ರಿಂದ ನಾನು ಅದನ್ನು ಹೇಳ್ತಾ ಇದ್ದೀನಿ. ಆ ಒಂದು ಕೊರಗಿರುತ್ತೆ. ಆ ಒಂದು ಟೈಮ್ನಲ್ಲಿ ನೀವು ನಿಮ್ಮ ಮನೆಯವ್ರು ಯಾರ ಕೈಲಾದರೂ ಪೂಜೆ ಮಾಡಿಸಿ. ಪೂಜೆ ಅನ್ನೋದು ಏನು ಅಂತಂದರೆ ನಾವು ಮಾಡಿದ್ರೆ ಅಷ್ಟೇ ಅಲ್ಲ, ಅದು ಪೂಜೆ ಮನೇಲಿ ಯಾರಾದರೂ ಒಬ್ಬರು ದೇವ್ರ ಕಾರ್ಯಗಳಲ್ಲಿ ಭಾಗಿಯಾದರು ಅಂತಂದರೆ ಆ ಒಂದು ಫಲ ಇಡೀ ಮನೆ ಮಂದಿಗೆಲ್ಲ ಇರುತ್ತಂತೆ. ಇವಾಗ ನಾವು ಪೂಜೆ ಮಾಡ್ತಿದ್ದೀವಿ ಅಂತ ಎಕ್ಸಾಂಪಲ್ ಹೇಳ್ತಾ ಇರೋದು. ನಮ್ಮ ಮನೇಲಿ ಯಾರು ಪೂಜೆ ಮಾಡಲ್ಲ ಅಂದರೆ ದೇವ್ರ ಬಗ್ಗೆ ಅಷ್ಟು ಗಮನ ಇಲ್ಲ, ಪೂಜೆ ಮಾಡೋರು ನಾವು ಒಬ್ಬರೇ ಹೆಂಗಸರು ಆಗಿರ್ತೀವಿ ಅನ್ನೋದೇನಾದರೂ ಇತ್ತು ಅಂತಂದರೆ, ನಾವೇನು ಪೂಜೆ ಮಾಡ್ತೀವಿ ಆ ಒಂದು ಪೂಜೆ ಫಲ ನಮ್ಮ ಮನೆ ಮಂದಿಗೆಲ್ಲ ಇರುತ್ತೆ. ಇವನ್ ನಮ್ಮ ಮನೆಯವ್ರಿಗಾಗಿರ್ಬೋದು, ಇಲ್ಲ ನಮ್ಮ ತಂದೆಗಾಗಿರ್ಬೋದು, ನಮ್ಮ ತಾಯಿಗಾಗಿರ್ಬೋದು, ನಮ್ಮ ಅಣ್ಣ ತಮ್ಮದಿರ್ಗಾಗಿರ್ಬೋದು, ಈ ಒಂದು ಪೂಜೆ ಫಲ ಎಲ್ಲರಿಗೂ ಇರುತ್ತೆ. ಮನೇಲಿ ಯಾರಾದರೂ ಒಬ್ಬರು ದೈವ ಕಾರ್ಯದಲ್ಲಿ ಭಾಗಿಯಾದರು ಅಂತಂದರೆ ಆ ಒಂದು ಪೂಜೆ ಫಲ ಮನೆ ಮಂದಿ ಮಕ್ಕಳಿಗೆಲ್ಲನೂ ಇರುತ್ತೆ ಅಂತೆ. ಆ ಥರ ಒಂದು ಇದರಲ್ಲಿ ನಿಮ್ಮ ಕೈಲಿ ಆಗಿಲ್ಲ ಅಂತಂದರೆ, ಸಾಧ್ಯ ಆಗಿಲ್ಲ ಅಂತಂದರೆ ನಿಮ್ಮ ಮನೆಯವ್ರ ಕೈಲಿ ಮಾಡಿಸಿ. ಅಕಸ್ಮಾತ್ ಆಗಿಲ್ಲ ಅಂತಂದರೆ ಪರವಾಗಿಲ್ಲ, ಏನೂ ಬೇಜಾರು ಮಾಡ್ಕೋಬೇಡಿ. ನೀವೇನು ನಂಬ್ಕೊತಿರ್ತೀರ, ನೀವೇನು ನೋವು ಪಡ್ತಾ ಇರ್ತೀರ, ಅದನ್ನು ರಾಯರು ಕಣ್ಣಿಂದ ನೋಡಿರ್ತಾರೆ. ಅದಕ್ಕೂ ಅವರೇ ಸಾಂತ್ವನ ಹೇಳಿ ಅವರೇ ಒಂದು ಸಮಾಧಾನನ ಮಾಡ್ತಾರೆ. ಅಕಸ್ಮಾತ್ ಸಾಧ್ಯ ಆಯಿತು ಅಂತಂದರೆ ನೀವು ಅನ್ನದಾನ ಅಂದರೆ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಅಲ್ವಾ, ರಾಯರು ಸೇವೆ ಇದು ಪೂಜೆ ಮಾಡಿ ನಾವು ಅವರಿಗೆ ಸೇವೆ ಮಾಡ್ತೀವಿ ಅನ್ನೋದೊಂದೇ ಅದು ಸೇವೆ ಅಲ್ಲ. ಅಕಸ್ಮಾತ್ ನಿಮ್ಗೆ ಆ ಒಂದು ಆಗಿಲ್ಲ ಅಂತಂದರೆ ಯಾರಾದರೂ ನಿರ್ಗತಿಕರು ರೋಡ್ನಲ್ಲಿ ಇರ್ತಾರಲ್ವ ಪಾಪ, ಅಂಥವ್ರಿಗೆ ನೀವು ಏನಾದರೂ ನಿಮ್ಮ ಕೈಲಾಗಿದ್ದನ್ನು ಅಡುಗೆ ಮಾಡಿ ಅಲ್ಲಿ ರಾಯರ ಹೆಸರು ಹೇಳಿ ಕೊಡುವಂತಹ ಒಂದು ಪ್ರಯತ್ನ ಪಡಿ. ಆ ಒಂದು ಸೇವೆನಲ್ಲೂ ಕೂಡ ನೀವು ರಾಯರನ್ನು ಕಾಣ್ಬೋದು. ಆ ಒಂದು ಇದರಲ್ಲೂ ಕೂಡ ನೀವು ರಾಯರ ಒಂದು ಆರಾಧನೆಯಲ್ಲಿ ಭಾಗಿಯಾದಂಗೆ ಆಗುತ್ತೆ. ಇನ್ನು ನಿಮ್ಮ ಮನಸ್ಸಿಗೆ ಏನಾದರೂ ಅನಿಸಿದ್ರೆ, ಇಲ್ಲ ನಾವು ಈ ಥರ ಆಗಿದೆ, ಅಂಟು ಮುಂಟಾಗುತ್ತೆ ಮನೆಯಲ್ಲಿ, ಪೂಜೆನೇ ಮಾಡೋದು ಬೇಡ, ಯಾರ ಕೈಲೂ ಮಾಡಿಸೋದು ಬೇಡ ಅನ್ನೋದೇನಾದರೂ ಇತ್ತು ಅಂತಂದರೆ ಖಂಡಿತವಾಗ್ಲೂ ಅದನ್ನು ಕೂಡ ಸರಿ ಇದೆ ಅಂತ ಅಂದ್ಕೊತೀನಿ. ಯಾಕಂತಂದರೆ ನಾವೊಂದು ಆ ಪೂಜೆನಲ್ಲಿ ಮನೇಲಿ ಪೂಜೆ ಮಾಡ್ತಿರ್ತಾರೆ, ಎಲ್ಲ ವಿಜೃಂಭಣೆಯಿಂದ ಪೂಜೆ ಮಾಡ್ತಿರ್ತಾರೆ. ಆ ಒಂದು ನಾವು ಪೂಜೆನಲ್ಲಿ ಪಾಲ್ಗೊಳ್ಳಿಲ್ಲ ಅಂತಂದರೆ ಆಗೋ ನೋವು ಇದೆ ನೋಡಿ, ಅದು ಎಕ್ಸ್ಟ್ರೀಮ್ ಆಗಿರುತ್ತೆ. ಯಾಕಂದರೆ ಆ ಒಂದು ನೋವನ್ನ ನಾನು ಅನುಭವಿಸಿದ್ದೀನಿ. ಇದೇ ಒಂದು ಲಾಸ್ಟ್ ರಾಯರು ವರ್ಧಂತಿ ಒಂದು ಸಮಯದಲ್ಲಿ ನಾನು ಅನುಭವಿಸಿದ್ದೀನಿ. ಎಲ್ಲ ರೆಡಿ ಮಾಡಿಕೊಂಡು ಆ ಥರ ಒಂದು ಸಂದರ್ಭ ಎದುರಾದಾಗ ಏನೂ ಮಾಡೋದಕ್ಕಾಗಲ್ಲ, ಏನೂ ಇದಾಗೋದಕ್ಕಾಗಲ್ಲ. ಹೇಗಂದ್ರೆ ಹಾಗಿದ್ದು ಮಾಡಬೇಕಾಗುತ್ತೆ. ಮನೇಲಿ ಯಾರು ಇರ್ತಾರೋ ಅವ್ರ ಕೈಲಿ ಪೂಜೆ ಮಾಡಿಸ್ಬೇಕಾಗಿರುತ್ತೆ. ಯಾಕಂದರೆ ಎಲ್ಲ ರೆಡಿ ಮಾಡ್ಕೊಂಡು ಆದಮೇಲೆ ಅದನ್ನು ಬಿಡೋದಕ್ಕಾಗಲ್ಲ. ನಾನು ಆ ಒಂದು ಟೈಮಲ್ಲಿ ನಾನು ಈಚೆನೇ ಹೊಟ್ಟೋಗ್ಬಿಟ್ಟಿದ್ದೇನೆ, ಮನೆಗೆ ಬಂದಿರಲಿಲ್ಲ. ಆ ಥರ ಒಂದು ಟೈಮ್ ಎದುರಾಗಿತ್ತು ನನಗೆ. ಸೊ ಇದರಿಂದನೇ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಏನಂತಾನೆ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಡೇಟ್ ಅನ್ನೋದು ಅವತ್ತಿಗೆ ಇರುತ್ತೆ. ಕೆಲವೊಬ್ಬರಿಗೆ ಏನಾಗಿರುತ್ತೆ ವರ್ಕ್ ಪ್ರೆಷರಿಂದ ಮತ್ತು ಸ್ಟ್ರೆಸ್ಸಿಂದ ಕೆಲವೊಬ್ಬರು
ಡೇಟಿಗೆ ಮುಂಚೆನೇ ಆಗಿಬಿಟ್ಟಿರ್ತಾರೆ, ಕೆಲವೊಬ್ರು ಡೇಟ್ ಆದ್ಮೇಲೆ ಆಗಿರ್ತಾರೆ, ಕೆಲವೊಬ್ರು ನಮ್ಮ ಒಂದು ಹಣೆ ಬರನ ಏನೋ ಗೊತ್ತಿರಲ್ಲ, ಆ ಒಂದು ಪೂಜೆ ಆಗುವಂತಹ ಟೈಮ್ನಲ್ಲೇ ಒಂದೊಂದ್ಸಲ ಈ ಥರ ಆಗಿರುತ್ತೆ. ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ದೇವತೆಗಳಿಗೆ ಋತುಚಕ್ರದ ಋತುಸ್ರಾವ ಅನ್ನೋದು ನಡ್ಕೊಂಡು ಬಂದಿದೆ. ಇನ್ನು ನಾವು ಯಾವುದು ಹೆಣ್ಣಾಗಿ ಹುಟ್ಟಿದ ಮೇಲೆ ಇದನ್ನೆಲ್ಲಾನು ಅನುಭವಿಸ್ಲೇಬೇಕಾಗಿರುತ್ತೆ. ಇದೆಲ್ಲ ಒಂದು ದಾಟ್ಕೊಂಡು ಬಂದಾಗಲೇ ನಾವು ಒಂದು ಹೆಣ್ಣಾಗಿದ್ದಕ್ಕೂ ಒಂದು ಸಾರ್ಥಕ ಅನ್ನೋದಿರುತ್ತೆ. ಬಟ್ ಒಂದು ಪೂಜೆ ಟೈಮಲ್ಲಿ ಬಂತು ಅಂತ ಅನ್ನೋದಕ್ಕೆ ನಾವು ಹೆಣ್ಣಾಗಿರೋದಕ್ಕೆ ಶಾಪ ಅನ್ನೋದನ್ನು ನಾವು ಅಂದ್ಕೊಳ್ಳೋದು ಬೇಡ. ರಾಯರು ಯಾವತ್ತಿಗಿದ್ರೂ ಏನೇ ಮಾಡಿದ್ರು ಕೂಡ ಎಲ್ಲಿದ್ರೂ ಕೂಡ ನಮ್ಮನ್ನು ಕಂಡುಬಿಟ್ಟು ನೋಡ್ತಾರೆ. ಈ ಒಂದು ಆರಾಧನೆ ಟೈಮ್ನಲ್ಲೇ ರಾಯರು ಆರಾಧನೆ ಮಾಡೋದು ಅಂತ ಹೇಳಿಲ್ಲ. ರಾಯರು ಭಕ್ತರು ಯಾರೆಲ್ಲ ಇದ್ದೀವಿ ನಾವು ಪ್ರತಿ ದಿನವೂ ಕೂಡ ಪ್ರತಿ ಕ್ಷಣನೂ ಕೂಡ ಅವ್ರನ್ನ ಮನಸ್ಸಿನಲ್ಲೇ ನಾವು ನೆನೆಸ್ಕೊಂಡು ನಾವು ಅವ್ರನ್ನ ಆರಾಧಿಸ್ಬೇಕಾಗಿರುತ್ತೆ. ನಾವು ಆರಾಧನೆ ಟೈಮ್ನಲ್ಲಿ ಅವ್ರಿಗೆ ಪೂಜೆ ಜಪ ತಪ ನೈವೇದ್ಯ ಆ ಥರ ಮಾಡಿ ಒಂದು ಆರಾಧಿಸೋ ಅಂಥ ಒಂದು ಇದೇನಿಲ್ಲ. ಪ್ರತಿ ದಿನವೂ ಕೂಡ ನಾವು ಕೂತಲ್ಲೇ ಅವ್ರನ್ನ ನೆನೆಸ್ಕೊಂಡು ಮನಸ್ಸಿನಲ್ಲೇ ನಾವು ಆರಾಧಿಸಿದ್ವಿ ಅಂತಂದು ಅವ್ರಿಗೆ ಆರಾಧನೆ ಅನ್ನೋದು ಒಂದು ಸಲ್ಲಿರುತ್ತೆ ಅನ್ನೋದೊಂದು ನನ್ನ ನಂಬಿಕೆ ಆಗಿರುತ್ತೆ. ಹಾಗಾಗಿ ಯಾವುದೇ ಹೆಣ್ಮಕ್ಳು ಕೂಡ ಅಷ್ಟೇನೆ ಯಾವುದೇ ರೀತಿ ನೊಂದ್ಕೊಳ್ಳೋದಕ್ಕೆ ಹೋಗಬೇಡಿ, ಯಾವುದೇ ರೀತಿ ಬೇಜಾರು ಮಾಡ್ಕೊಬೇಡಿ. ರಾಯರು ಎಲ್ಲವನ್ನೂ ಕಂಡುಬಿಟ್ಟು ನೋಡ್ತಾ ಇರ್ತಾರೆ. ಯಾವುದೂ ದೇವರ ಅಪ್ಪಣೆಯಿಂದ ಇವತ್ತಿನ ಇದರಲ್ಲಿ ಏನೂ ನಡೆಯೋದಕ್ಕಾಗಲ್ಲ. ಏನೋ ಒಂದು ಸಂದರ್ಭ ಈ ಥರ ಎದುರಾದಾಗ ಇದನ್ನೆಲ್ಲ ಒಂದು ಇದು ಮಾಡ್ಕೊಂಡು ಮುಂದೆ ಬರಬೇಕಾಗಿರುತ್ತೆ. ಆ ಒಂದು ಟೈಮಲ್ಲಿ ಅದೇ ನೀವು ನೆಕ್ಸ್ಟ್ ಗುರುವಾರಕ್ಕೆ ಏನೇನು ಅಂದ್ಕೊಂಡಿದ್ರೋ ಹೇಗೆ ಅಂದ್ಕೊಂಡಿರೋ ಅದಕ್ಕಿಂತ ಹೆಚ್ಚಾಗಿ ಪೂಜೆ ಮಾಡುವಂತಹ ಪ್ರಯತ್ನ ಪಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ರಾಯರು ಇದ್ದಾರೆ, ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ. ಧನ್ಯವಾದಗಳು.